ಈ ರವಿಗಣಿಗ ಹೇಳಿಕೆಯನ್ನು ಎಷ್ಟು ಸೀರಿಯಸ್ ಆಗಿ ಸ್ವೀಕಾರ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಈ ಹಿಂದೆ ತುರುವೇಕೆರೆಯಲ್ಲಿ ಒಂದು ಎಲೆಕ್ಷನ್ ನಡೆಯಿತು. ಟಿಕೆಟ್ ಸಿಕ್ಕಿರಲಿಲ್ಲ ಯಾರಿಗೆ? ಜಗ್ಗೇಶ್ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿರಲಿಲ್ಲ ಜಗ್ಗೇಶ್ಗೆ. ಜಗ್ಗೇಶ್ ಅವರು ಹೋರಾಡಿ ಬಡದಾಡಿ ಮತ್ತೊಂದು ಮಾಡಿ ಟಿಕೆಟ್ ಸಿಕ್ತು. ಕಾಂಗ್ರೆಸ್ನಿಂದ ತುರುವೇಕೆರೆಯಲ್ಲಿ ಗೆದ್ದುಬಿಟ್ರು. ಗೆದ್ದು ಇನ್ನೂ 3 ದಿವಸನೂ ಆಗಿಲ್ಲ, 3 ದಿವಸ ಆಗಿಲ್ಲ, ಬಿ ಜೆ ಪಿಗೆ ಜಂಪ್ ಆಗ್ಬಿಟ್ರು. ಆಮೇಲೆ ಬಿ ಜೆ ಪಿಯಲ್ಲೇ ಇದ್ದಾರೆ. ಈ ರವಿಗಣಿಗ ಸಿದ್ದರಾಮಯ್ಯ ಸರ್ಕಾರ ರಚನೆಯಾಗಿ 3-4 ದಿವಸಕ್ಕೇ ಶುರು ಮಾಡಿದ್ರು. 4 ದಿವಸ ಅಂದರೆ 4-5 ತಿಂಗಳಿಗೆ ಹೇಳ್ತಾ ಇರೋದು. ಆಫರ್ ಕೊಡ್ತಾ ಇದ್ದಾರೆ. ಉಳಿದವರೆಲ್ಲ ಹೇಳ್ತಾರೆ ಇಲ್ಲಪ್ಪ ನಮಗೆ ಯಾರು ಆಫರ್ ಕೊಟ್ಟಿಲ್ಲ ಅಂತ. ನನಗನ್ನಿಸ್ತಾ ಇದೆ ರವಿಗಣಿಗ ಅವರಿಗೆ ಆಸೆ ಇದೆಯೇನೋ, ನನ್ನನ್ನೇ ಯಾರಾದರೂ ಕರೀಲಿ, ನಾನು 100 ಕೋಟಿಗೆ ರೆಡಿ ಇದ್ದೀನಿ, 50 ಕೋಟಿಗೆ ರೆಡಿ ಇದ್ದೀನಿ, ಹಿಂಗೆ ಅನ್ನಿಸ್ತಾ ಇದೆಯಪ್ಪ ನನಗೆ. ಸಿ ಎಂ ಸಿದ್ದರಾಮಯ್ಯನವರಿಗೆ 50 ಕೋಟಿ ಆಫರಲ್ಲಿ ಯಾರಾದರೂ ಖರೀದಿ ಮಾಡ್ತಾ ಇದ್ದಾರೆ ಅಂತ ಅನಿಸಿದರೆ ತನಿಖಾ ಸಂಸ್ಥೆಗಳು ಯಾಕಿರೋ ತನಿಖಾ ಸಂಸ್ಥೆಗಳು? ಈಗ ಕರ್ನಾಟಕದಲ್ಲಿ ದೊಡ್ಡ ಶ್ರೀಮಂತರಾದಂಥ 3 MLAಗಳಿದ್ದಾರೆ. ಒಂದು ಡಿ ಕೆ ಶಿವಕುಮಾರ್ ಇದ್ದಾರೆ, ಆಮೇಲೆ MTB ನಾಗರಾಜ್ ಅಂದರೆ ರಾಜಕೀಯ ವಲಯದಲ್ಲಿ, ಆಮೇಲೆ ಯಾರು ಗೌರಿಬಿದನೂರು MLA, ಇವರೆಲ್ಲ ಇದ್ದಾರೆ. ಇರಲಿ, ಈಗ 50 ಕೋಟಿ ಅಂತ ನೀವು 50 MLA ಕೊಟ್ಟರೆ ಇಲ್ಲಿ ನಂಬರ್ ಹಾಕಿದೀವಲ್ವಾ, ಎಷ್ಟು ಗೊತ್ತಾ ಇದು? 2500 ಕೋಟಿ. 2500 ಕೋಟಿ 2500 ಕೋಟಿ ಅಲ್ಲ, 5000 ಕೋಟಿ ತಂದರೂ ಕೂಡ ಸರ್ಕಾರವನ್ನು ಕೆಡವಕ್ಕಾಗಲ್ಲ. ಇದು ಕೇವಲ ಗಾಳಿ ಮಾತುಗಳನ್ನು ಹರಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೆಡವೋದಷ್ಟು ಸುಲಭ ಅಲ್ಲ. ಯಾಕೆ? ಹಿಂದೆ ಕೆಡವಿದ್ದೀರಲ್ಲ, ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಇದ್ದಂಥ ಸರ್ಕಾರ, ಅಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಮ್ಮಿಶ್ರ ಸರ್ಕಾರವನ್ನು ಕೆಡವಿದ್ದೀರಲ್ಲ, ಮಹಾರಾಷ್ಟ್ರದಲ್ಲಿ ಕೆಡವಿದ್ದೀರಲ್ಲ ಅಂತ ಕೇಳ್ಬೋದು ನೀವು. ಆದರೆ ಎಲ್ಲಿ ಸರ್ಕಾರವನ್ನು ಕೆಡವಲಾಗತ್ತೋ, ಕೆಡವಿದ ನಂತರ ಸರ್ಕಾರ ರಚನೆ ಮಾಡ್ತಾರಲ್ಲ, ಅಲ್ಲೊಬ್ಬ ಬಲಿಷ್ಠ ನಾಯಕ ಇರಬೇಕಾಗತ್ತೆ. 2004ರಲ್ಲಿ ಧರ್ಮಸಿಂಗ್ ಸರ್ಕಾರವನ್ನು ಕೆಡವಿ ಹೊಸ ಸರ್ಕಾರ ರಚನೆ ಮಾಡುವಾಗ, BJP ಮತ್ತು JDS ಹೋಗುವಾಗ ಅಲ್ಲಿ ಇಬ್ಬರು ಪ್ರಬಲ ನಾಯಕರಿದ್ದರು. ಒಂದು HD ಕುಮಾರಸ್ವಾಮಿ, ಮತ್ತೊಂದು ಯಡಿಯೂರಪ್ಪ. ಇಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಹೊಸ ಸರ್ಕಾರ ರಚನೆ ಮಾಡುವಾಗಲೂ ಕೂಡ ಅಲ್ಲೊಬ್ಬ ನಾಯಕರಿದ್ದರು, ಯಡಿಯೂರಪ್ಪ. ನಾಯಕ ಇದ್ದರು, ಮನಿ ಪವರ್ ಇತ್ತು, ಮಸಲ್ ಪವರ್ ಇತ್ತು. ಈಗ ಯಾರನ್ನು ನಂಬಿಕೊಂಡು ಕಾಂಗ್ರೆಸ್ನ ಶಾಸಕರು 50 ಕೋಟಿಗೆ ಹರಾಜಾಗಿ BJPಗೆ ಹೋಗಬೇಕು? 1, 2, 3, 4 ಒಬ್ಬ ಮುಖ್ಯಮಂತ್ರಿ ಮುಖ ತೋರಿಸಿ ಅದರಲ್ಲಿ ಹೇಳ್ರಪ್ಪ ಮುಖ್ಯಮಂತ್ರಿ ಆಗಬಲ್ಲರು ಅಂತೇಳಿ. ಯಾರೂ ಇಲ್ಲ, ಫೇಸ್ ಇಲ್ಲ ಅದರಲ್ಲಿ ಅಂತ. ಆಯಿತು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ತಗೊಳ್ಳೋಣ. ಬಸನಗೌಡ ಪಾಟೀಲ್ ಯತ್ನಾಳ್ 2500 ಕೋಟಿ ಖರ್ಚು ಮಾಡ್ತಾರಾ? ಅವರೇ ಆರೋಪ ಮಾಡಿದರು. ಆಯಿತು, ವಿಜೇಂದ್ರ ಮುಖ್ಯಮಂತ್ರಿ ಆಗ್ತಾರಾ? ಮುಖ್ಯಮಂತ್ರಿ ಆಗೋದಕ್ಕೆ 2500 ಕೋಟಿ ಖರ್ಚು ಮಾಡ್ತಾರಾ? 2500 ಕೋಟಿ ಖರ್ಚು ಮಾಡಿಕೊಂಡು ವಿಜೇಂದ್ರ ಅವರ ನಂಬಿಕೆಯಿಂದ 50 ಶಾಸಕರು ಹೋಗ್ಬಿಡ್ತಾರಾ? ಬಸವರಾಜ ಬೊಮ್ಮಾಯಿ ವಾಪಸ್ ಆಗ್ತಾರಾ? 2500 ಕೋಟಿ ಮತ್ತು ಅವರ ನಾಯಕರು ಮತ್ತೆ ಗೆಲ್ಲಿಸ್ಬೇಕಲ್ಲ, CT ರವಿ ಮಾಡ್ತಾರಾ? ನಾನೆಲ್ಲರಿಗೂ ಪ್ರಶ್ನೆ, CT ರವಿ, ಛಲವಾದ ನಾರಾಯಣ ಸ್ವಾಮಿನಾ, ಅಶೋಕ್ ಅವರ 2500 ಕೋಟಿನೂ ಕೊಡ್ತೀನಿ, 50 ಶಾಸಕರನ್ನು ಖರೀದಿ ಮಾಡ್ತೀನಿ, ನಂತರ ಗೆಲ್ಲಿಸ್ಕೋತೀನಿ, ಮುಖ್ಯಮಂತ್ರಿ ಸಾಧ್ಯ ಇದೆಯಾ? ಆಗದ ಮಾತು. ಹಾಗಾಗಿ BJPಯಲ್ಲಿ ಯಡಿಯೂರಪ್ಪ ಅವರಂಥ ನಾಯಕ ಸದ್ಯಕ್ಕಿಲ್ಲ, ಮುಂದೆ ಹುಟ್ಟಬಹುದೇನು. ಆಪರೇಷನ್ ಹೊಣೆ ಹೊರುವ ನಾಯಕರು ಇಲ್ಲ, ಒಬ್ಬ ಬೇಕಲ್ಲ. ಯಾರು ಮಾತು ಕೇಳಿ ಹೋಗ್ತಾ ಇದ್ದೀರಪ್ಪ ಅಂತಂದರೆ ಒಬ್ಬ ಯಡಿಯೂರಪ್ಪನವರು ಮಾತಿಗೆ ತಪ್ಪಲ್ಲ ಅಂತ ಅವತ್ತು ಹೇಳ್ತಾಯಿದ್ರು. ಸರ್ಕಾರ ಕೆಡವಲು 50 ಶಾಸಕರು ರಾಜೀನಾಮೆ ಕೊಡಬೇಕು. 50 ಶಾಸಕರಿಗೆ ತಲಾ 50 ಕೋಟಿ ಕೊಡೋರು ಯಾರು ಕೊಡೋರು? ತಲಾ 50 ಕೋಟಿ ಅಂದರೆ 2500 ಕೋಟಿ. ಶ್ರೀಮಂತ ಡಿ ಕೆ ಶಿವಕುಮಾರ್ ಅವರ ಬಳಿ ಇರೋದೇ 1000 ಕೋಟಿ ಪ್ಲಸ್. 2500 ಕೋಟಿ ಕೊಡುವ ನಾಯಕ ಯಾರಿದ್ದಾರೆ BJPಯಲ್ಲಿ ಸದ್ಯಕ್ಕೆ? ಆಯಿತು, ಅಧಿಕಾರ ಸಿಗತ್ತೆ, ಯಾರಾದರೂ 2500 ಕೋಟಿ ಹೊಂದಿಕೆ ಮಾಡಿಕೊಟ್ರು, ಡೆಲ್ಲಿಯಿಂದೆಲ್ಲೋ ಬಂತು, ಬೇರೆ ಬೇರೆ ಕಡೆಯಿಂದ ಬಂತು ಅಂತ ಇಟ್ಕೊಳ್ಳೋಣ. BJP ಒಂದು ವೇಳೆ ಸರ್ಕಾರ ರಚನೆ ಮಾಡಿದರೂ ಕೂಡ ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕಂದರೆ ಸೂಕ್ತ ನಾಯಕನಿಲ್ಲದೆ ಸೊರಗ್ತಾ ಇದೆ ರಾಜ್ಯ BJP. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಿಡಿದೆದ್ದಿದೆ. ST ಸೋಮಶೇಖರ್ ಅವರಿಂದ ಕಾಂಗ್ರೆಸ್ ಪರ ಪ್ರಚಾರ ನಡೀತಾ ಇದೆ. BJP MLA ಶಿವರಾಮ್ ಹೆಬ್ಬಾರ್ ಸಹ ಕಾಂಗ್ರೆಸ್ ಅಂತ ವಾಲಿದ್ದಾರೆ. BJP ಏನೇ ಟಿಪ್ಪರ್ಲಾಗ ಹಾಕಿದ್ರು ಸರ್ಕಾರ ಬೀಳ್ಸಕ್ಕಾಗಲ್ಲ.
50 MLAಗಳಿಗೆ ರಾಜೀನಾಮೆ ಕೊಟ್ಟರು ಕೂಡ 6 ತಿಂಗಳಲ್ಲಿ ಚುನಾವಣೆ ಆಗಬೇಕು, 6 ತಿಂಗಳ ಚುನಾವಣೆಯಲ್ಲಿ 35 MLA ಆದರೂ ವಾಪಸ್ ಗೆದ್ದು ಬರಬೇಕು ಅಂತ ತಾಕತ್ತಿರುವ ಯಾವ ಶಾಸಕ, ಯಾವ ನಾಯಕ ಕೂಡ BJPಯಲ್ಲಿಲ್ಲ ಅಷ್ಟೇ. ಇನ್ನು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮಿಗೆ ಸ್ವಾಗತ. ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದರು 50 ಜನ MLAಗಳನ್ನು 50 ಕೋಟಿ ಕೊಟ್ಟು ಖರೀದಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಆ ಮೂಲಕ CM ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಆಪರೇಷನ್ ಕಮಲ ಆಗ್ತಾ ಇದೆ. ಆದರೆ ವೀಕ್ಷಕರೇ, 50 ಜನರಿಗೆ 50 ಕೋಟಿ ಅಂತಂದರೆ 2500 ಕೋಟಿ. ಆ 2500 ಕೋಟಿ ತರುವವರು ಯಾರು? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ನಡುವೆ 50 ಕೋಟಿ ಅಂತ ಸಿದ್ದರಾಮಯ್ಯನವರು ಹೇಳಿದರೆ ಮಂಡ್ಯ MLA ರವಿ ಗಣಿಗ ಇಲ್ಲ 100 ಕೋಟಿ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಪ್ಪ, ನಮ್ಮನ್ನು ಯಾರಂಗೆ ಕರೆದೇ ಇಲ್ಲ ಅಂಥೇಳಿ ಕಾಂಗ್ರೆಸ್ನ ಇತರ ಶಾಸಕರು ರವಿ ಗಣಿಗ ವಿರುದ್ಧ ಕಿಡಿಕಾರಿದ್ದಾರೆ. ಈ ನಡುವೆ ಒಂದು ಅನುಮಾನ ಮೂಡ್ತಾ ಇದೆ. ರವಿ ಗಣಿಗ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ ದೂರ್ತಾ ಇದ್ದಾರೋ ಅಥವಾ 100 ಕೋಟಿಗೆ ನಾನು ರೆಡಿ ಇದ್ದೀನಿ ಅಂತೇಳಿ ಆಫರ್ ಕೊಡ್ತಾ ಇದ್ದಾರೋ ಅನ್ನುವಂಥ ಅನುಮಾನ ಶುರುವಾಗಿದೆ. ಯಾಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಸ್ಟೋರಿ ನೋಡಿ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. ಅವ್ರಿಗೇನಂದ್ರೆ ಶತಾಯಗಂಟ 50-100 ಲೆಕ್ಕ ಇಲ್ಲ. 50 ಕೋಟಿ ಆಫರ್ ಅಂತಾರೆ ಸಿದ್ದರಾಮಯ್ಯ. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಎಲ್ಲಿಂದ ಬಂದಿರೋದು? 50 ಕೋಟಿ ಆಫರ್ ಎಂದ ಶಾಸಕ ರವಿ ಗಣಿಗ. ಬಿಜೆಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ. ಹಿರಿಯಣ್ಣಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಮಾತು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸರಿಯಾಗಿಯೇ ಅನ್ವಯವಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಆಫರ್ ಮಾಡಿದ್ದಾರೆ ಎಂದ್ರು. ಆದರೆ ಮಂಡ್ಯ ಶಾಸಕ ರವಿ ಗಣಿಗ ಒಂದು ಹೆಜ್ಜೆ ಮುಂದೆ ಹೋಗಿ 100 ಕೋಟಿ ಆಫರ್ ಮಾಡ್ತಿದ್ದಾರೆ ಎಂದ್ರು. ಬಿಜೆಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದು ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯಗಂಟ 50-100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಸಿದ್ದರಾಮಯ್ಯ ರವಿ ಗಣಿಗ ಆರೋಪ ಸುಳ್ಳೇ ಸುಳ್ಳು. ಸಿಎಂ ಆಪರೇಷನ್ ಬಾಂಬ್ ಸಿಡಿಸ್ತಾ ಇದ್ದಂತೆಯೇ ಕೆಲ ಶಾಸಕರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದರೆ ಅಷ್ಟು ಶಾಸಕರು ಆಫರ್ ಬಂದೇ ಇಲ್ಲ ಅಂತಿದ್ದಾರೆ. ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆಸ್ ಪರ್ ಹುಟ್ಟಿದವ್ರಿಗೆ ಅವ್ರು ಬಂದಿದ್ದು ನಮಗೆ ಐಡಿಯಾ ಇಲ್ಲ. ಮತ್ತು ದುಡ್ಡಿಗೆ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ನನಗೆ ಆ ರೀತಿಯ ಸಂಪರ್ಕವನ್ನು ಯಾರೂ ಮಾಡಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ಇಷ್ಟೆಲ್ಲ ಆದ್ರೂ ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಇದೆ ಅಂತ ಪ್ರಿಯಾಂಕರ್ಗೆ ಬಾಂಬ್ ಸಿಡಿಸಿದ್ದಾರೆ. ನೋಡಿ, ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ BJPಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನು ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ನಮಗೆ ಯಾವುದೇ ಆಫರ್ ಬಂದಿಲ್ಲ, ಸಿಎಂ ಹೇಳಿದ್ದಾರೆ ಅಂದ್ರೆ ಅದು ಸತ್ಯ ಇರುತ್ತೆ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ. ಆದ್ರೆ ರವಿ ಗಣಿಗ ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಕೊಟ್ರೆ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.